ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು ನೀಟ್ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮನಶ್ ಪ್ರತಿಮ್ ಗೋಹೆನ್ ಅನ್ನೋರು, ಸೊ ಇವರು ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟರ್, ಕವರ್ಸ್ ಮಿನಿಸ್ಟ್ರೀಸ್ ಆಫ್ ಎಜುಕೇಶನ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಸೊ ಇಂಥವರು ಒಂದು ಟ್ವೀಟ್ ಅನ್ನು ಮಾಡಿದಾಗ ನಾವು ನಂಬಲೇಬೇಕಾಗ್ತದೆ. ಯಾಕಂತಂದ್ರೆ ಇವರನ್ನು ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಸೊ ಇವರು ಹೇಳುವಂತಹ ಒಂದಷ್ಟು ವಿಷಯಗಳು ಸುಳ್ಳು ಆಗಿಲ್ಲ ಇಲ್ಲಿವರೆಗೆ. ಸೊ ಅಂದರೆ ಎಲ್ಲ ಇನ್ಫಾರ್ಮೇಷನನ್ನು ರಿಯಲ್ ಆಗಿ NTA ಇಂದ ತೆಗೆದುಕೊಂಡೇ ಇಲ್ಲಿ ಹೇಳ್ತಿರ್ಬೋದು ಅನ್ನೋದು ನನ್ನದೊಂದು ಆಶಯ. ಸೊ ನೋಡೋಣಂತೆ. ಸೊ ಇಷ್ಟು ದಿವಸ ಅಂತೂ ಇವರು ಹೇಳಿದ್ದು ಆಗಿದೆ. ಸೊ ಇಲ್ಲಿ ಇವ್ರು ಹೇಳಿದ್ದು ಆಗಿದೆ ಅನ್ನೋದಕ್ಕಿಂತ ಹೇಳೋದನ್ನು ಕನ್ಫರ್ಮ್ ಮಾಡಿಕೊಂಡು ಇವರು ಹೇಳಿರ್ತಾರೆ ಅಂತೇಳಿ ಅಷ್ಟೇ. ಅಂದರೆ ಸೊ ಮಿನಿಸ್ಟ್ರೀಸ್ ಆಫ್ ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್ಮೆಂಟನ್ನು ಈ ಟೈಮ್ಸ್ ಆಫ್ ಇಂಡಿಯಾ ಕಡೆಯಿಂದ ಕವರ್ ಮಾಡೋದಕ್ಕೆ ಇವರು ಹೇಳೋದನ್ನು ನಾವು ನಂಬಬಹುದು ಅಂತ ಅನ್ನಿಸ್ತದೆ. ಸೊ ಇಲ್ಲಿ ಈ ಒಂದು ಟ್ವೀಟಿನ ಆಧಾರದ ಮೇಲೆ ನಾನು ನಿಮಗೆ ಇಲ್ಲಿ ಹೇಳ್ತಿರೋ ಅಂಥದ್ದು ಏನಂತಂದರೆ, ಸೊ ಅಪ್ಡೇಟ್ ಇಲ್ಲಿ ಕೊಟ್ಟಿರುವಂಥದ್ದು 8:33 ನಿನ್ನೆ ರಾತ್ರಿ ಕೊಟ್ಟಿರುವಂಥ ಅಪ್ಡೇಟು. ಸೊ ನೀಟ್ UG 2023 ರಿಸಲ್ಟ್ ಏನಿದೆ ಇವತ್ತು ಮಧ್ಯಾಹ್ನ ರಿಲೀಸ್ ಆಗ್ತದೆ. ಸೊ ಇವತ್ತು ಮಧ್ಯಾಹ್ನ ರಿಲೀಸ್ ಆಗ್ತದೆ. ಸೊ ಮಣಿಪುರದವರಿಗೆ ಚಾಲೆಂಜ್ ಮಾಡೋದಕ್ಕೆ 12ನೇ ತಾರೀಕು ಅಂದರೆ ನಿನ್ನೆ 4 ಗಂಟೆಯ ತನಕ ಟೈಮನ್ನು ಕೊಟ್ಟಿದ್ರು. ಸೊ ಓನ್ಲಿ ಮಣಿಪುರದ ರಿಸಲ್ಟನ್ನು ಮ್ಯಾಪಿಂಗ್ ಮಾಡೋದಷ್ಟೇ ಉಳಿದಿರ್ತದೆ. ಸೊ ಅಲ್ಲಿಂದ ಚಾಲೆಂಜ್ ಬರುವಂಥ ಚಾನ್ಸಸ್ಗಳು ಕೂಡ ಬಹಳ ಕಡಿಮೆ ಇರ್ತದೆ. ಸೊ ಅದು ಏನೇ ಇದ್ರೂ ಕೂಡ ಇವತ್ತಿನ ತನಕ ಅದನ್ನು ಬಗೆಹರಿಸ್ಕೊಂಡು ಇವತ್ತು ಮಧ್ಯಾಹ್ನ ನಿಮ್ಮ ರಿಸಲ್ಟನ್ನು ರಿಲೀಸ್ ಮಾಡಬಹುದು ಅಂತ ಹೇಳಿದ್ದಾರೆ. ನೋಡೋಣಂತೆ ಯಾವ ರೀತಿ ಆಗ್ತದೆ ಅಂಥೇಳಿ. ಬಟ್ ಇವತ್ತು ರಿಲೀಸ್ ಮಾಡಬಹುದು ಅನ್ನೋದು ನನ್ನದೊಂದು ಆಶಯ. ನೋಡೋಣ. ನಾಳೆ ನಾಡಿದ್ದು ಚಾನ್ಸಸ್ ಅಂತೂ ಇದೆ, ಬಟ್ ಇವತ್ತೇ ರಿಲೀಸ್ ಮಾಡುವಂಥ ಚಾನ್ಸಸ್ 99% ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ ಆಫ್ ಯು ಆರ್ ವೇಟಿಂಗ್ ಫಾರ್ ಯುವರ್ ರಿಸಲ್ಟ್. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ರಿಸಲ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.